ವ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ತೋಟದ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಿಷ ನಾನು ಹೇಳ್ತೀನಿ. ಸೊ ನಮ್ದಕ್ಕೆಲ್ಲ ಯಾರು ಹೇಳ್ತಾರಾ? ಇಲ್ಲಿ ನೋಡಿಲಿ, ಲವ್ ಸ್ಪ್ರೆಡ್ ಮಾಡ್ತಾ, ಒಳ್ಳೇದು ಸ್ಪ್ರೆಡ್ ಮಾಡ್ತಾ, ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕದವ್ರನ್ನ ಖುಷಿಯಾಗಿಡಿ ಅಂತ ಕೇಳ್ಕೊತೀನಿ. ನಮ್ಮ ಬ್ರೂನ ಇದ್ದಾನೆ. ಸೊ ಒಂದು ಕಂಬ ಅಷ್ಟೇ, ಒಂದು ಕಂಬನ ನಾವು ನರಸಿಂಹಸ್ವಾಮಿ ಅಂತ ಅದು ಕಂಬದಲ್ಲಿ ಸೀಳಿ ಬಂದಿದ್ದಲ್ವಾ, ನಾವು ಹೆಣ್ಣು ನೋಡ್ತಾ ಇದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವ್ಲಾಗ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ತೋಟದ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಮನೆ ದೇವ್ರಿಗೆ ಅಂತ ಹೋಗಿದ್ವಿ. ಬೆಳಗ್ಗೆನೇ ಎದ್ದು ಮನೆ ದೇವ್ರಿಗೆ ಹೋಗಿಲ್ಲೇ ದರ್ಶನ ಆಯಿತು. ಸೊ ಅದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ದೇವ್ರಿಗೆ ಇಟ್ಟಿದಂಥ ಪ್ರಸಾದ. ಸೊ ಕಂಬದ ನರಸಿಂಹಸ್ವಾಮಿ ಬಂದು ನಮ್ಮ ಮನೆ ದೇವರು. ಸೊ ಅಲ್ಲಿ ನಾವು ದೇವ್ರಿಗೆ ಪ್ರಸಾದ ಅಂತ ಅಂದ್ಬಿಟ್ಟು ನಾನ್ ವೆಜ್ಜೇ ಮಾಡೋದು. ಸೊ ಅದಕ್ಕೆ ನಾನ್ ವೆಜ್ನ ಪ್ರಸಾದ ಆಗಿ ಇಟ್ಟಿದ್ರು ಅಲ್ಲಿ. ಮಟನ್ ಸಾರು ಮತ್ತೆ ಅನ್ನ. ಸೊ ನಮ್ಮ ಕಡೆ ಪ್ರಸಾದ ಅಂದ್ರೆ ಇದೆ, ನರಸಿಂಹಸ್ವಾಮಿದು ಪ್ರಸಾದ ಅಂದ್ರೆ ಕಂಬದ ನರಸಿಂಹಸ್ವಾಮಿ, ಕೋಟೆ ಬೆಟ್ಟ. ಇಲ್ಲಿ ನೋಡಿಲಿ ಗೈಸ್, ನಾನು ಹೇಳ್ದೆ ನಮ್ಮ ಅಮ್ಮಂಗೆ ಫೇಸಸ್ ಕನ್ನಡ ಅವ್ರ ಮೇಕಪ್ ಯೂಸ್ ಮಾಡು ಅಂತ. ಯಾವ್ದೋ ಹಾಕೊಂಡವ್ರೆ. ಪುಣ್ಯ ಮಾಡಿದ್ಲು ಸಿರಿ ನನ್ನ ಅಂತ ಒಂದು ಗಂಡನ ಪಡ್ಕೊಳಕ್ಕೆ. ಯಾಕಪ್ಪ? ಇನ್ನೇನು ಮತ್ತೆ ನೋಡು, ಅವಳ ಫಾದರ್ಸ್ ಡೇ ಅವ್ರ ಅಪ್ಪನ ತೋರಿಸ್ತಾ ಇದೀನಿ ಕರ್ಕೊಂಡು. ಈಗ ನಾನು ಹೇಳಿದ್ಕೆ ಇವೆಲ್ಲ ನಡೆದಿದ್ದು. ಖುಷಿ ಆಗೋಯ್ತು. ಇವಾಗ ವಾಪಸ್ ಮುಂದೆ ತಿರ್ಗಿಸಿದ್ವಲ್ಲ, ನಾನೇ ಅಲ್ಲಿವರೆಗೂ ರೆಡಿಯಾಗ ತೆಗೆದ್ಬಿಡ್ತಿದ್ದೆ ಜಮೀನ್ ಹತ್ರಕ್ಕೆ. ಆಮೇಲೆ ಅದೇ ರೋಡಲ್ಲಿ ಬಂದು ಅವಳು ಏನ್ ತಲೆ ಕೆಡಿಸ್ಕೊತಾ ಇರ್ಲಿಲ್ಲ, ಸುಮ್ಮನಾಗಿರೋಳು. ಈಗ ನಾನು ಅದು ಹೇಳಿದ್ರಿಂದ ಫಾದರ್ಸ್ ಡೇ ಅಂತ ಯಾರು ಅಂತಿದ್ದೀಗ, ಫಾದರ್ಸ್ ಡೇ ಅಂತ ಫಾದರ್ಸ್ ಡೇ ಅಂತ ಇವತ್ತು ಫಾದರ್ಸ್ ಡೇ. ಮನೆ ದೇವ್ರಿಗೆ ಹೋಗಿದ್ದಲ್ಲ, ದೇವಸ್ಥಾನ ಮುಗಿಸ್ಕೊಂಡು ಆನ್ ದ ವೇ ಬರ್ತಾ ಇವ್ರ ಡ್ಯಾಡಿ ಅವ್ರದ್ದು ಊರಿತ್ತು. ಸೊ ಅದ್ರ ಮುಂದೆ ಪಾಸ್ ಆದ್ವಿ. ಸೊ ನಮ್ಮಪ್ಪ ಹೇಳಿದ್ರು, ಸುಮ್ಮನೆ ಎಂಟ್ರೆನ್ಸ್ ಅಲ್ಲಿ ಒಂದು ಟೆಂಪಲ್ ಇತ್ತು, ಆ ಟೆಂಪಲ್ನ ನೋಡಿ ಸುಮ್ಮನೆ ನೋಡು ಅಂತ ಅಂದು ಪಾಸ್ ಆಗೋದ್ರು. ಸೊ ನಮ್ಮ ಅಮ್ಮಂಗೆ ಎಲ್ಲಿತ್ತೋ ಫುಲ್ಲು ಅಳಕ್ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟು ದೂರ ಕರ್ಕೊಂಡು ಬಂದು ಅವ್ರ ಊರಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ಬಿಟ್ಟು ಹತ್ಕೊಂಡು ಕುತ್ಕೊಂಡ್ಬಿಟ್ರು. ಆಮೇಲೆ ನನ್ನ ತಮ್ಮ ಇವತ್ತು ಬೇರೆ ಫಾದರ್ಸ್ ಡೇ ಅಂತ ಅಂದ. ಸೊ ಅದಕ್ಕೆ ಯಾಕೆ ಸುಮ್ಮನೆ ಬೇಜಾರು ಮಾಡೋದು ಅಂದ್ಬಿಟ್ಟು ವಿಸಿಟ್ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಸೊ ಸ್ಟೇಟ್ ನಿಮಗೂ ತೋರಿಸ್ತೀವಿ ಅವ್ರ ಡ್ಯಾಡಿ ಊರ್ನ. ಟೆಂಪಲ್ನ ನಮ್ಮಪ್ಪ ತೋರಿಸ್ಬಿಟ್ಟು ನಮ್ಮಮ್ಮಂಗೆ ಮುಂದಕ್ಕೆ ಹೋಗ್ಬಿಟ್ರು. ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತಾರ. ನಮಗೆ
ಎಲ್ಲ ಅವ್ರಿಗೆ ಮೊಬೈಲ್ ಚೆನ್ನಾಗಿ ನೋಡ್ಕೊತಾ ಇದ್ಯಾ ನೀನು ಅಂದ್ರು ಇಷ್ಟು ಚೆನ್ನಾಗಿ ಕೊಡ್ತಲ್ಲ. ಬರಪ್ಪ ಸಾಕು. ಆಯ್ತು ಸುಮ್ನಿರು. ಅವ್ರ ಮಗಳು ಕೊಡ್ಲಿಲ್ಲ ಪ್ರಸಾದ, ಕೊಟ್ಟಿದ್ದ ಹಿಂಗೆ ನೀನ್ ಸೂಪರ್. ಅಲ್ಲ ದಿನ ಒಂದು ವರ್ಷದಿಂದ ಬರ್ತಾವಳೆ. ನಾನು ಬಂದು ಈಗ ಒಂದು ಸಲಿಗೆ ಪ್ರಸಾದ ಕೊಟ್ಟಿರೋದು. ನೋಡ್ದಾ ಹಿಂಗೆ ಬರ್ರಿ ಈ ಉಡಾಪಡ ಇರ್ತವೆ, ಬರ್ರಿ ನೋಡ್ಕೊಂಡು ಹುಷಾರಿಗೆ. ಹೀಗಿತ್ತು ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿತ್ತು, ಒಳ್ಳೆ ದರ್ಶನ ಆಯಿತು. ಆ್ಯಕ್ಚುಲಿ ನಮ್ಮ ಕಡೆ ಹೇಗೆ ಅಂತ ಅಂದರೆ ಮನೆ ದೇವ್ರಿಗೆ ಆ್ಯಕ್ಚುಲಿ ನಾವು ನಾನ್ ವೆಜ್ಜೇ ಮಾಡೋದು. ಸೊ ಪ್ರಸಾದ ನಾನ್ ವೆಜ್ ಆಗೇ ಕೊಟ್ಟಿದ್ರು. ಹಾಗೆ ನಾನು ಇವತ್ತು ನಮ್ಮ ತೋಟದ ಮನೆಗೆ ಬಂದಿದ್ದೆ, ಯಾಕೆಂದರೆ ಲಂಡನ್ಗೆ ಹೋದಾಗಿಂದ ನಾನು ಬಂದೇ ಇರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು ಅಂತ ಅಂದ್ಕೊಂಡು ಬಂದಿದ್ದೆ. ಸೊ ಇವತ್ತು ನಮ್ಮ ಜೊತೆ ಬ್ರೂನೋನೂ ಕರ್ಕೊಂಡ್ಬಂದಿದ್ದೀವಿ. ಸುಮ್ಮನೆ ಅವನಿಗೂ ಪಾಪ ಮನೇಲಿದ್ದು ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು, ಅವನು ತೋಟ ನೋಡಿರಲಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ವಿ. ಚಿಕ್ಕ ತೋಟದ ಮನೆ. ಸೊ ಇನ್ನೂ ಏನೂ ಅರೇಂಜ್ ಮಾಡಿಲ್ಲ, ಎಲ್ಲ ಎಷ್ಟೊಂದು ಐಟಮ್ಸ್ ತರಬೇಕು. ಹೀಗಿದೆ. ಸೊ ಇಲ್ಲೊಂದು ವಾಶ್ರೂಮ್ ಇದೆ. ಇನ್ನೂ ಏನೋ ಸೆಟಪ್ ಮಾಡಿಲ್ಲ, ಆ್ಯಕ್ಚುಲಿ ಎಲ್ಲ ಸೆಟಪ್ ಮಾಡಬೇಕು. ಸೊ ಇಲ್ಲೊಂದು ರೂಮ್ ಇದೆ, ನೋಡ್ತಾ ಇರಿ ಇನ್ನೂ ಏನೇನು ಮಾಡ್ತೀವಿ ಏನು ಎತ್ತ ಅಂತ. ಇವಾಗ ಸದ್ಯಕ್ಕೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ತಂದಿದ್ವಿ. ಊಟ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಚಿಲ್ ಮಾಡಿ ಆಮೇಲೆ ಮನೆ ಕಡೆ ಹೋಗೋದು. ಸೊ ಬಿರಿಯಾನಿ ಇದೆಲ್ಲ. ಸೊ ನಮ್ಮಪ್ಪ ಇಲ್ಲಿದ್ದಾರೆ, ನಮ್ಮಮ್ಮ, ರಾಜು, ಮಧು ಅಂಕಲ್. ಫೆನ್ಸ್ ಬಾರ್ಡ್ರಲ್ ಇದೆ. ಇದು ಅಲ್ಸಂಡರನ ಇಲ್ಲ ಟೀ ಕುಡ್. ಇದು ಅದು ಬಿದ್ದೋಗಿರೋದನ್ನ ಹಾಕ್ಸ್ರಿ. ಟೀ ಕುಡ್ ಬೇರೆ ಸಮೇತ ಬಿದ್ದೋದ್ರೆ ಹೋಯ್ತಾ ಅದು. ಇವ್ನು ನೋಡಿ, ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದ. ಯಾವುದು ಸುಸ್ತಾಗ್ಬಿಡ್ತೀವಿ. ಅಮ್ಮ ಅಲ್ಲಿ ನೀರು ಬರುತ್ತೆ ಅದ್ರಲ್ಲಿ. ಹಾ ಏಯ್ ರಾಜು ನೀನ್ ಮಾಡ್ಬಿಡ. ಏಯ್ ಮೇಲ್ ಬರುತ್ತೆ, ಮುಖಕ್ಕೆ ಬರುತ್ತೆ. ನೋಡು ಮಮ್ಮಿ, ಫೌಂಟೇನ್ ಮಾಡ್ಬೋದು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಏಯ್ ನೀರು ಕುಡಿಬೇಕು ಅವನು. ಇಲ್ಲ ನಾನು ಕೊಡ್ತೀನಿ ಬೇಕಾರೆ ಅವನು. ಏಯ್ ಅವನಿಗೆ ಮೊದಲೇ ಜ್ವರ ಐತೆ, ಬೇಡ ಸುಮ್ಮೀರ್. ಬ್ರೂನೋಗೆ ಹೇರ್ ಕಟ್ ಮಾಡಿಸ್ಬಿಟ್ಟಿದೀವಿ. ನಿಲ್ಲಿಸ್ತೇನೆ. ನೆನ್ನೆ ನಾನು ಏರ್ಪೋರ್ಟ್ ಹತ್ರ ಹೋಗಿದ್ದೆ ಅಲ್ವಾ. ಸೊ ಬಬ್ಲುದು ಫ್ಲೈಟು ಡಿಲೇ ಆಗಿತ್ತು. ಫಸ್ಟು 2 hours ಡಿಲೇ ಆಯಿತು, ಆಮೇಲೆ ಕ್ಯಾನ್ಸಲ್ ಮಾಡಿದ್ರು. ಫ್ಲೈಟ್ ಯಾಕೆ ಕ್ಯಾನ್ಸಲ್ ಆಯಿತು? ನನಗೆ ಹೋಗಬೇಕು ಅಂದರೆ ಇರಾನ್ ಮೇಲೆ ಹೋಗಬೇಕು. ಸೊ ಇರಾನಲ್ಲಿ ಆ್ಯಕ್ಚುಲಿ ವಾರ್ ನಡೀತಿದೆ. ವಾರ್ ನಡೀತಿದ್ದ ಕಾರಣದಿಂದ ಫ್ಲೈಟ್ಸ್ ಡಿಲೇ ಆಗಿ ಕ್ಯಾನ್ಸಲ್ ಆಯಿತು ಕೊನೆಗೆ. ಸೊ 1-2-3 days ಯಾವ ಫ್ಲೈಟ್ಸ್ ಕೂಡ ಲಂಡನ್ಗೆ ಹೋಗ್ತಿರೋದು ಯಾವುದೂ ಹೋಗ್ತಿಲ್ವಂತೆ. ನಾನು ಆ್ಯಕ್ಚುಲಿ 12th ಹೊರಡಬೇಕಿತ್ತು, ಬಟ್ ನಾನು 12th ಹೊರಡಬೇಕಾಗಿದ್ದ ದಿನಾನೇ ಏರ್ ಇಂಡಿಯಾ ಫ್ಲೈಟ್ ಬ್ಲಾಸ್ಟ್ ಆಯ್ತಲ್ಲ, ಆ ಇನ್ಸಿಡೆಂಟ್ ಆ್ಯಕ್ಚುಲಿ ಆಗಿದ್ದೆ June 12th. ಸೊ ನಾನು June 12th ಬ್ರಿಟಿಷ್ ಏರ್ವೇಸಲ್ಲಿ ಟ್ರಾವೆಲ್ ಮಾಡಬೇಕಿತ್ತು. ಎಷ್ಟೊಂದು ಜನ ನನಗೆ ಕಾಲ್ ಮಾಡಿ ನಾನು ಹುಷಾರಾಗಿದ್ದೀನ ಏನು ಎತ್ತ ಅಂತೆಲ್ಲ ಕೇಳಿದ್ರು. ಥ್ಯಾಂಕ್ ಗಾಡ್ ನಾನು ಹೋಗಲಿಲ್ಲ. ಬಟ್ ಅಲ್ಲಿದ್ದಷ್ಟು ಪ್ಯಾಸೆಂಜರ್ಸ್ನ ನೆನೆಸ್ಕೊಂಡ್ರೆ ನನಗೆ ಆ ವಿಷಯ ಕೇಳಿದ ತಕ್ಷಣ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನನಗೆ ಲೈಫ್ ಎಷ್ಟು ಅನ್ಸರ್ಟನ್ ಅಲ್ವಾ. ಎಷ್ಟೊಂದು ಜನ ಕಪ್ ನೋಡೋಕ್ಕೆ ಅಂದ್ಬಿಟ್ಟು ಹೋಗಿರ್ತಾರೆ. ಕಪ್ ನೋಡೋಕ್ಕೆ ಅವರು ಏನೋ ಬೇರೆ ಇಂಟೆನ್ಷನಲ್ಲಿ ಹೋಗಿರ್ತಾರೆ. ವಾವ್ RCB ಗೆಲ್ತು, ಕಪ್ ನೋಡಬೇಕು ಅಂತ ಹೋಗಿರ್ತಾರೆ. ಅವ್ರಿಗೊಂದು ಐಡಿಯಾ ಕೂಡ ಇರಲ್ಲ ಅವ್ರು ಸತ್ತೋಗ್ತಾರೆ ಅಂತ ಅಂದ್ಬಿಟ್ಟು. ಲೈಫ್ ಇಸ್ ಸೋ ಅನ್ಸರ್ಟನ್ ಅಂತ ಅನಿಸ್ಬಿಡ್ತು ನನಗೊಂದು ಪಾಯಿಂಟಲ್ಲಿ. ಫ್ಲೈಟಲ್ಲಿ ಹೋಗ್ತಿರ್ತಾರೆ ಎಷ್ಟೊಂದು ಜನ, ಅವ್ರ ಜೀವನ ಕಟ್ಕೊಳಕ್ಕೆ ಹೋಗ್ತಿರ್ತಾರೆ, ಅವ್ರ ಚೈಲ್ಡ್ಹುಡ್ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಲಂಡನ್ಗೆ ಹೋಗ್ತಿರ್ತಾರೆ. ಅವ್ರಗಳ ಜೀವ ಎಲ್ಲ ಇಟ್ ಜಸ್ಟ್ ವೆಂಟ್ ಲೈಕ್ ದ್ಯಾಟ್. ಯಾರು ಡೆತ್ ಆಯಿತು ಅವ್ರ ಫ್ಯಾಮಿಲಿಗೆಲ್ಲ ದೇವರು ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಬೇಡ್ಕೋತೀನಿ. ಯಾರ್ಯಾರು ಎಲ್ಲೇ
ಇನ್ನು ಟ್ರಾವೆಲ್ ಮಾಡ್ತಾಯಿದ್ರು, ಪ್ಲೀಸ್ ದಯವಿಟ್ಟು ಸೇಫಾಗಿ ಹೋಗಿ. ಲೈಫ್ ಇಸ್ ವೆರಿ ಅನ್ಸರ್ಟನ್ ಎಟ್ ಅ ಪಾಯಿಂಟ್ ಅಂತ ನನಗೆ ಅನ್ನಿಸ್ಬಿಡ್ತು. ನೆಕ್ಸ್ಟ್ ಕ್ಷಣ ಏನಾಗುತ್ತೋ ಯಾರಿಗೂ ಗೊತ್ತಿರಲ್ಲ. ಏನಾದ್ರು ಒಂದು ಕೆಲಸ ಇರುತ್ತೆ, ನಾನು ನಾಳೆ ಮಾಡ್ತೀನಿ ಅಂತ ನೀವು ಹೇಳ್ದಷ್ಟು ಡಿಲೇ ಆಗುತ್ತೆ. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ, ನಿಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ. ಸೊ ಲಿವ್ ಫಾರ್ ಟುಡೇ. ನಾನು ಅದೊಂದು ಕಲ್ತ್ಬಿಟ್ಟೆ, ಇವತ್ತಿಗೋಸ್ಕರ ಬದುಕಬೇಕು, ಈ ಕ್ಷಣಕ್ಕೋಸ್ಕರ ಬದುಕಬೇಕು ಅನ್ನೋದು. ಸೊ ಇರೋಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ, ಯಾರಿಗೂ ಕೆಟ್ಟದ್ದು ಮಾಡಿದೆ, ಎಲ್ಲರಿಗೂ ಲವ್ ಸ್ಪ್ರೆಡ್ ಮಾಡ್ತಾ, ಒಳ್ಳೇದು ಸ್ಪ್ರೆಡ್ ಮಾಡ್ತಾ ಖುಷಿಯಾಗಿರಿ. ನಿಮ್ಮ ಅಕ್ಕಪಕ್ಕದವ್ರನ್ನ ಖುಷಿಯಾಗಿಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮೂಲಕ. ಈ ಸಮ್ಮರ್ ಬ್ರೇಕ್ ನಡೀತಿದೆ. ನಾನು ಜಾನ್ ಇಂಟೇಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಆ್ಯಕ್ಚುಲಿ ಲಾಂಗ್ ಸಮ್ಮರ್ ಬ್ರೇಕ್ ಇದೆ. ಸೊ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರಲ್ಲಿ. ಆಗಸ್ಟ್ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಫ್ಲೈಟ್ ಬುಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕು. ನನಗಿವಾಗ ಫ್ಲೈಟ್ ಹತ್ತಬೇಕು ಅಂದ್ರೇ ಭಯ ಆಗುತ್ತೆ, ಎಲ್ಲರೂ ಒಂದು ಕಡೆ ಹೋಗ್ಬೇಕಂದ್ರೇ ಭಯ ಆಗುತ್ತೆ. ಇವಾಗ ಊಟ ಮುಗಿಸ್ಕೊಂಡು ಒಂದು ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ವಾಕ್ ಮಾಡಿಕೊಂಡು ಆರಾಮಾಗಿ ಕಾರಲ್ಲಿ ಮಲ್ಕೊಂಡು ಮನೆಗೆ ಹೋಗ್ಬಿಡೋದು. ನಮ್ಮ ಬ್ರೂನ ಇದ್ದಾನೆ ಅಲ್ಲಿ, ನನ್ನ ತಮ್ಮ ಇದ್ದಾನೆ ನೋಡಿ. ಸೊ ಅದು ಎಂಟ್ರೆನ್ಸು. ಬಂದರೆ ಇಲ್ಲೊಂದು ಸ್ಮಾಲ್ ಕ್ಯೂಟ್ ಹೌಸ್, ಈಚೆ 2 ಜಗ್ಲಿ ಇದೆ. ಇದೇನು? ಹಾಂ, ಸೊ ಇದು ಸೆಕ್ಯೂರಿಟಿ ರೂಮ್ ಅಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನನಗೆ ಅಲ್ಲಿ ಹೋಗೋಕ್ಕೆ ಭಯ, ಏನಿದೆಯೋ ಎತ್ತ ಗೊತ್ತಿಲ್ವಲ್ಲ. ಸೊ ಅಲ್ಲಿ ಹಿಂದೆ ಹೋದರೆ ಅಲ್ಲೂ ಸ್ಪೇಸ್ ಇದೆ, ಆ ಕಡೆಯಿಂದನೂ ಕನೆಕ್ಟ್ ಆಗುತ್ತೆ. ಕ್ಲೌಡ್ಸ್ ನೋಡಿ ಹೆಂಗಿದೆ, ಮಳೆ ಬರೋ ಸಿಮ್ಟಮ್ಸ್ ಇದೆ. ಫುಲ್ ಸ್ಕೈ ಇಸ್ ಸ್ಕೈಯಿಂಗ್, ವೆದರ್ ಇಸ್ ವೆದರಿಂಗ್. ಏನು ಅನಿಸುತ್ತೆ ನಿನಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು, ಬಂದಿದ್ದು, ಊಟ ಮಾಡಿದ್ದು? ಅ ಡೇ ಔಟ್ ಟು ತೋಟದ ಮನೆ. ಟೆಂಪಲ್ ಆ್ಯಕ್ಚುಲಿ. ಹಾಂ, ಅ ಡೇ ಔಟ್ ಟು ಟೆಂಪಲ್ ಆ್ಯಂಡ್ ತೋಟದ ಮನೆ. ಆ್ಯಕ್ಚುಲಿ ತೋಟದ ಮನೆಗೆ ಬರೋದೇನು ಪ್ಲ್ಯಾನ್ ಇರಲಿಲ್ಲ. ಸೊ ಮನೆ ದೇವ್ರಿಗೆ ಹೋಗಬೇಕು ಅಂತ ಇವಳು ಬ್ಯಾಂಗ್ಳೂರಿಗೆ ಬಂದಾಗಿಂದನೂ ಅದು ತುಂಬ ಬಲವಂತ ಮಾಡಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದು. ಇವರಪ್ಪ ಫ್ರೀ ಇರಲಿಲ್ಲ, ನಾನು ಫ್ರೀ ಇರಲಿಲ್ಲ, ಇವಳು ಫ್ರೀ ಇರಲಿಲ್ಲ. ಹಾಗಾಗಿ ಇವತ್ತು ಒದಗಿ ಬಂತು. ನಾವು ಆ್ಯಕ್ಚುಲಿ ಫಸ್ಟು ಎಲ್ಲದಕ್ಕೂ ಮುಂಚೆ ಮನೆ ದೇವ್ರಿಗೆ ಹೋಗ್ತೀವಿ. ಸೊ ಈ ಸಲ ಲೇಟ್ ಆಯಿತು, ಬಟ್ ಸ್ಟಿಲ್ ಇವತ್ತು ಹೋಗಲೇಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ನಮ್ಮದು ಮನೆ ದೇವರು ಬಂದು ಕೋಟೆ ಬೆಟ್ಟ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ. ಅಮ್ಮ, ನನಗೇನಕ್ಕಮ್ಮ ಅಷ್ಟೊಂದು ಕೋಪ? ನೀವು ಅಪ್ಪಂಗೆ ಕೋಪ ಇದೆ, ಅದಕ್ಕೆ ನಿಮಗೂ ಕೋಪ. ನಮ್ಮ ಮನೆ ದೇವ್ರು ಬಂದು ಉಗ್ರ ನರಸಿಂಹಸ್ವಾಮಿ, ಅದಕ್ಕೆ ನನಗೆ ಫುಲ್ ಕೋಪ. ನನಗೆ ಕೆಲವೊಂದು ಥಿಂಗ್ಸ್ನ ತಡ್ಕೊಳಕ್ಕಾಗಲ್ಲ. ಏನ್ ಅನ್ಸುತ್ತೋ ಮಕ್ ಕೊಡ್ದಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನಿನಗೆ ನಾನು ಹೌದು, ರೂಢ ಅನ್ಸುತ್ತೆ. ಇವಳಿಗೆ ಹುಟ್ಟೆಸರು ಕೂಡ ನಾವು ಇಟ್ಟಿದ್ದು ನರಸಮ್ಮ ಅಂತ, ನರಸಿಂಹನ ಬದಲು ನರಸಮ್ಮ ಅಂತ, ಅವನಿಗೆ ನರಸಿಂಹ ಅಂತ ಹೆಸರಿಟ್ಟಿದ್ವಿ. ಸೊ ಹುಟ್ಟೆಸರು ಮನೆ ದೇವ್ರು ಇಡ್ಬೇಕಲ್ವಾ, ಅದಕ್ಕೋಸ್ಕರ ಅಂತ. ದೇವ್ರ ದರ್ಶನ ಆಯ್ತು. ಸೊ ಅಭಿಷೇಕ ಎಲ್ಲ ಮಾಡಿ ಇವತ್ತು ಬೆಣ್ಣೆ ಅಲಂಕಾರ ಮಾಡಿಸಿದ್ರು. ಹೌದು, ತುಂಬಾ ಚೆನ್ನಾಗಿತ್ತು. ನೋಡಿರ್ತೀರಾ ನೀವು, ಹಾಕಿದ್ದೀನಿ ಇದೆ ವಿಡಿಯೋದಲ್ಲಿ. ಒಂದು ಕಂಬ ಅಷ್ಟೇ, ಒಂದು ಕಂಬನ ನಾವು ನರಸಿಂಹಸ್ವಾಮಿ ಅಂತ, ಅದು ಕಂಬದಲ್ಲಿ ಸೀಳಿ ಬಂದಿದ್ದಲ್ವಾ, ಭಕ್ತ ಪ್ರಹ್ಲಾದ, ಕಂಬದ ನರಸಿಂಹ ಅನ್ನೋದೇ ಒಂದು ವಿಶೇಷವಾಗಿ ಅದು ಒಂದು ಪದ್ಧತಿನಲ್ಲಿ ಅವರು ಮಾಡ್ಕೊಂಡು ಬಂದಿರೋದು. ಬೆಟ್ಟದ ಮೇಲಿದೆ. ಸೊ ಇವತ್ತು ತುಂಬಾ ರಶ್ ಇತ್ತು. ನೋಡಿದೀರಾ ನೀವೇ ವಿಡಿಯೋದಲ್ಲಿ ಎಷ್ಟು ರಶ್ ಇತ್ತು ಅಂತ. ಹೆಂಗೋ ಇವ್ರಿಗೆ ಗೊತ್ತಿರೋ ಸಂಡೇ ಬೇರೆ ಇವತ್ತು. ಕ್ಲೀನಾಗಿ ಬೇಗ ದರ್ಶನ ಆಯ್ತು, ಪ್ರಸಾದ ಸಿಕ್ತು. ಆಮೇಲೆ ಪ್ರಸಾದ ಅಲ್ಲಿ ನಾವು ವಿಶೇಷವಾಗಿ ನಾನ್ ವೆಜ್ ಮಾಡ್ತೀವಿ ನೋಡಿ. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಗೊತ್ತಿರೋರು ಎಕ್ಸ್ಪ್ಲೈನ್ ಮಾಡಿದ್ರೆ ಕ್ಲೀನ್ ಆಗಿರುತ್ತೆ. ಸೊ ಅವ್ರಿಗೆ ಗೊತ್ತು, ಕ್ಲೀನಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮಲ್ಲಿ ಏನೇ ಒಂದಾಗಲಿ ಮದುವೆ ಏನೇ ಒಂದು ಮಾಡಬೇಕಾದ್ರೂ ಫಸ್ಟು ನರಸಿಂಹಸ್ವಾಮಿಗೆನೆ ನಾವು ಮುಡುಪು ಕಟ್ಟೋದು, ಅಲ್ಲೇ ಪೂಜೆ ಮಾಡಿಸೋದು, ಅಲ್ಲೇ ಚರಪ್ ಮಾಡಿಸೋದು. ಸೊ ನಾವು ಮರಿನಾದರೂ ಹೊಡಿಬೇಕು, ಒಂದು ನಾಮಕರಣ ಮಾಡಬೇಕಾದ್ರೂ ಇಲ್ಲೇ ಮಾಡಬೇಕು, ಮದುವೆ ಮಾಡಬೇಕಾದ್ರೂ ಇಲ್ಲಿಂದನೇ ಒಂದು ಕೋಳಿನಾದರೂ ದೇವರಿಗೆ ಅರ್ಪಿಸಿ ಆಮೇಲೆ ಮುಂದಿನ ಕಾರ್ಯ ಸ್ಟಾರ್ಟ್ ಮಾಡೋದು. ಹೌದು, ದೊಡ್ಡದಾಗಿ ಮಾಡಬೇಕಾದ್ರೆ ಮರಿನಾದರೂ ಹೊಡೆದು ಎಲ್ಲರಿಗೂ ಊಟ ಹಾಕ್ಸಿ ಮಾಡುವಂಥದ್ದು. ಇವತ್ತು ತುಂಬ ಒಂದು 3-4 ಜನ ಅಲ್ಲಿ ಕೆಳಗಡೆ ಪೊರ ಅಂತ ಹೇಳ್ತೀವಿ, ಪೊರ ಮಾಡಿಸಿದ್ರು. ಪೊರ ಅಂದ್ರೆ ನಾನ್ ವೆಜ್ ಮಾಡ್ತಾರೆ. ನಾಮಕರಣ, ತೆಗ್ಸೋದು, ಆ ಥರ ಕಿವಿ ಚುಚ್ಸೋದು, ಆ ಥರ ಎಲ್ಲ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಜಾಸ್ತಿ ಜನ ಆಯ್ತು. ಒಂದು 3-4 ಜನ ಮಾಡಿಸಿದ್ರು ಗ್ರ್ಯಾಂಡ್ ಆಗಿ. ಸೊ ಆಮೇಲೆ ನಾವು ಕೆಳಗಡೆಯಿಂದೆಲ್ಲ ಕೋಳಿ ಎಲ್ಲ ತೊಗೊಂಡೋಗೆಲ್ಲ ಕೊಟ್ಟಿದ್ದಂತಾಗಿತ್ತು. ಸೊ ನಮಗೆ ಪೂಜಾರಿಯವರು, ನಮ್ಮೂರು ಪೂಜಾರಿಯವರು ನಮ್ಮ ಪೂಜೆ ಎಲ್ಲ ಆದಮೇಲೆ ಅವ್ರು ನಮ್ಗೆ ಪ್ರಸಾದ ಕೊಡ್ತಾರೆ. ನಾನ್ ವೆಜ್ ಪ್ರಸಾದ. ಹೌದು, ನಾವು ಬೆಳಗ್ಗೆ ಉಪವಾಸ ಇದ್ದು ಹೋಗಿದ್ದಕ್ಕೂ
ನಮಗೆ ನಾನ್ ವೆಜ್ ಪ್ರಸಾದ ಸಿಕ್ಕಿದ್ದಕ್ಕೂ ನಮ್ಮಮ್ಮ ಉಪವಾಸ ಇದ್ರು, ನಾನು ಇರಲಿಲ್ಲ. ಚೆನ್ನಾಗಿತ್ತು. ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಪ್ರಸಾದ ಅಂದರೆ ನಾವು ಯಾವ ಪಲಾವ್ ಮಾಡ್ತೀವಲ್ಲ ಅದಕ್ಕೂ ಸಮ ಅಲ್ಲ. ಖಂಡಿತವಾಗ್ಲೂ, ನಿಜ. ಫ್ರೈ ಹಾಕಿ ಗರಂ ಮಸಾಲ ಹಾಕಿ ಎಲ್ಲ ಆಗಿತ್ತು. ಅದೆಲ್ಲ ಅಲ್ಲ, ದೇವ್ರ ಪ್ರಸಾದ ಅಂದರೆ ಅಷ್ಟೇ. ಅವ್ರು ನಾನ್ ವೆಜ್ ಮಟನ್ನು, ಒಂದಷ್ಟು ಪುಡಿ, ಅಕ್ಕಿ ಎಲ್ಲ ಒಂದೇ ಸಲ ಹಾಕಿ ಕುಕ್ ಮಾಡಿ ಟೇಸ್ಟ್ ಏನೂ ನೋಡಿರೋದಿಲ್ಲ, ದೇವ್ರಿಗೆ ಅರ್ಪಿಸ್ಬಿಟ್ಟು ನಮಗೆ ಕೊಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ, ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ, ಇಷ್ಟ ಆಯಿತು. ಇಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಬರ್ತಾನೆ ಅಲ್ಲಿ ಮದ್ದೂರಲ್ಲಿ ಒಂದು ಒಳ್ಳೆ ನಾನ್ ವೆಜ್ ಇವ್ರಿಗೆ ಗೊತ್ತಿರೋರೇ ಒಂದು ಹೋಟೆಲ್ ಇದೆ, ಮೊದಲೇ ಕೈಲೋತಿದೆ ಪ್ಲೀಸ್. ಬಂದು ತಿಂದ್ವಿ, ಸೂಪರ್ ಆಗಿತ್ತು. ಇವತ್ತು ದೇವ್ರ ದರ್ಶನ ಚೆನ್ನಾಗಿತ್ತು. ಸೊ ಡೇ ಔಟಿಂಗ್ ಅಂತ ಅಲ್ಲ, ಇವತ್ತು ದೇವ್ರ ದರ್ಶನಕ್ಕೆ ಬಂದಿದ್ದು, ಮನೆ ದೇವ್ರ ದರ್ಶನಕ್ಕೆ ಅಂತಾನೆ ಬಂದಿದ್ದು. ಆಯ್ತಮ್ಮ ತಾಯಿ, ಖುಷಿ ಆಯ್ತಾ? ನಿನ್ಗೆ ಯಾವತ್ತಾರು ರೂಡ್ ಅನ್ಸಿದೀನಾ? ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ತರ ತಾನೆ, ನಮ್ಮಿಬ್ರು ಬಾಂಡ್ ನಮ್ಮಿಬ್ರು ಗೊತ್ತು. ಮನೇಲಿರೋ ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ನನ್ನ ತಮ್ಮಂಗೂ ಗೊತ್ತಿಲ್ಲ ನಮ್ಮಿಬ್ರು ಬಾಂಡ್. ನಾವ್ ಯಾವಾಗ ಕಿತ್ತಾಡ್ಬೇಕು, ಯಾವಾಗ ನೆಟ್ಟಿಗಿರ್ಬೇಕು, ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಅದ್ ನಮ್ಮಿಬ್ರು ಸೀಕ್ರೆಟ್ ಮೇಂಟೆನೆನ್ಸ್. ಸೊ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಹೆಂಗಿದೆ ಅಂಕಲ್? ನಮ್ಮಮ್ಮ ಕೇಳೋದಂದ್ರೆ ಕೇಳ್ತಾ ಇದೀನಿ. ಊಟ ಇವಾಗ ಹೊಟ್ಟೆ ನೋವೆಲ್ಲ ಏನಿಲ್ವಾ? ಬ್ರದರ್ ತರ. ಸೊ ಇವ್ರು ನಾವ್ ಹೆಣ್ಣು ನೋಡ್ತಾ ಇದೀವಿ. ಸೊ ಯಾರಾದ್ರೂ ಹೆಣ್ಣು ಕೊಡ್ಬೇಕು ಹೌದು, ಯಾರು ಹೆಣ್ ಕೊಡೋರಿದ್ರೆ ದಯವಿಟ್ಟು ಕ್ಲೀನ್ ಆಗಿ, ಸುಮ್ನೆ ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದೀವಿ. ಕಮೆಂಟ್ ಮಾಡಿ. ಸೈಡ್ ಹ್ಯಾಬಿಟ್ಸ್ ಏನೂ ಇಲ್ಲ. ಅಂತೆ ಒಳ್ಳೇದ್ ಹೇಳ್ತಾ ಇದ್ರೆ ನೀವು ಅಂತಿದ್ದೀರಾ. ಏನಾದ್ರು ಚೆನ್ನಾಗಿದ್ರೆ, ಒಳ್ಳೆ ಹೆಣ್ಣು ಯಾರು ಇದ್ರೆ ಪ್ಲೀಸ್ ಕಮೆಂಟ್ ಹಾಕ್ಬಿಟ್ಟು ಹೆಣ್ಣು ಕೊಡಿ ಅವನಿಗೆ. ಹೌದು, ಒಳ್ಳೆ ಹುಡುಗ. ಮದುವೆ ಮಾಡೋಣ ಅವನಿಗೆ ಬೇಗ. ಹೌದು, ಅವನ ಹೆಸರು ಮಧುಸೂದನ್. ಇನ್ ಮಿಕ್ಕಿದ ಏನಾದ್ರು ಅವ್ನ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ಸ್ ಹಾಕಿ, ಅವ್ನ ಫೋನ್ ನಂಬರ್ ಕೂಡ ಕೊಡ್ತೀವಿ ನಾವು. ಹೌದು, ಫೋನ್ ನಂಬರ್ ಎಲ್ಲ ಇಲ್ಲಿ ಕೊಡಲ್ಲ, ನೀವು ಫಸ್ಟ್ ಕಮೆಂಟ್ ಹಾಕಿ ಯಾರು ಒಳ್ಳೆ ಹುಡುಗಿ. ಸೊ ನಮ್ಮ ಮನೆದು ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸೊ ನೋಡಿ, ಅದು ಎಂಟ್ರೆನ್ಸು. ಇದು ಬಂದು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ. ಸೊ ಈ ಕಡೆಯಿಂದ ಹೋದ್ರೆ ಇಲ್ಲಿ ಬ್ರೋನನ್ ಕರ್ಕೊಂಬರ್ಬೇಡ ಪ್ಲೀಸ್, ಇಲ್ಲೆಲ್ಲ ಒದ್ದೆ ಆಗಿದೆ, ಅವ್ನ ಕಾಲು ಗಲೀಜಾಗುತ್ತೆ. ಸೊ ಆ್ಯಕ್ಚುಲಿ ನಾನು ಆವಾಗಲೇ ಇಲ್ಲಿ ಪಿಕಾಕ್ ನೋಡಿದೆ. ನಮ್ಮ ಮನೆ ಮುಂದೆನೂ ಕೂಡ ಅಲ್ಲಿ ಜಾಗ ಇದೆ ಅಲ್ವಾ, ಅಲ್ಲಿ ಪಿಕಾಕ್ ಬರುತ್ತಂತೆ. ಸೊ ಇವಾಗ ಸಂಜೆ ಆಯ್ತಲ್ವಾ, ನನಗೆ ಭಯ ಗೈಸ್, ಒಬ್ಬಳೇ ಓಡಾಡೋಕ್ಕೆ. ಇಲ್ಲೆಲ್ಲ ಏನಿರುತ್ತೋ ಎತ್ತ ಗೊತ್ತಿಲ್ವಲ್ಲ. ಎಲ್ಲರೂ ಚೆನ್ನಾಗಿ ಪ್ರೋತ್ಸಾಹಿಸ್ತಿದ್ದೀರಾ ನನಗೆ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಎಷ್ಟೊಂದು ಜನ ಈ ಕ್ಷಣಕ್ಕೂ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದೀರಾ. ನೋಡೋರೆಲ್ಲರೂ ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ವ್ಯೂವರ್ಸು ಜಾಸ್ತಿ ಇದ್ದಾರೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಯಾಕೆ ಕಡಿಮೆ ಇದ್ದಾರೆ? ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ ನೋಡಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಸೊ ನನ್ನ ತಮ್ಮನ ಕಾಮಿಡಿ ಎಷ್ಟು ಜನ ಇಷ್ಟಪಟ್ಟಿದ್ದೀರಾ ಬಂಡೀಪುರ್ ವ್ಲಾಗಲ್ಲಿ. ಹೆಂಗೆ ಮಾಡಿದ್ದು ಮಾಡು ಮಾಡು ಪರವಾಗಿಲ್ಲ. ಚಿಕ್ಕ ಹುಡುಗ ಅಂತ ಕಮೆಂಟ್ ಹಾಕ್ತಾರೆ. ನೀನೇನು ದೊಡ್ಡ ಹುಡುಗನ, ಇದು ನೋಡಕ್ಕೆ ಮಾತ್ರ ಹಿಂಗೆ, ಆದರೆ ಇದಿದೆಯಲ್ಲ, ಇವನು ಜಗತ್ತಲ್ಲಿ ನನಗೆ ಹಿಂಸೆ ಕೊಟ್ಟಷ್ಟು ಯಾರೂ ಕೊಟ್ಟಿಲ್ಲ. ಎವ್ರಿ ಸೆಕೆಂಡ್ ಇವನು ಹುಟ್ಟಿದಾಗಿಂದ ನನಗೆ ಬರೀ ಟಾರ್ಚರೇ ಕೊಡ್ತಾನೆ, ಹಿಂಸೆ ಇಡ್ತಾನೆ, ರೇಗ ಇಡ್ತಾನೆ, ರೇಗಿಸ್ತಾನೆ, ಇದೇ ಮಾಡ್ತಾನೆ. ಸೊ ಇವ್ನು ನೋಡಿ, ಇವನಿಗೆ ಒಂಥರ ಖುಷಿ ಆಗೋಗಿದೆ ಇವತ್ತು ಹೊರಗಡೆ ಕರ್ಕೊಂಬಂದಿರೋದು. ಕಟಿಂಗ್ ಮಾಡಿಸ್ಲೇಬೇಕಿತ್ತು, ಮೈಯೆಲ್ಲ ಫುಲ್ ಗಂಟಾಗಿತ್ತು ಅಂದ್ಬಿಟ್ಟು ಕಟಿಂಗ್ ಮಾಡಿಸಿದ್ವಿ. ಕೊಡ್ಸು ಅಂತ ಎಲ್ಲ ಕೇಳಲ್ಲ, ಏನೇ ಇದು ನಾಟಿಷ್ಟ, ನಾಟಿ ಮುದ್ದೆ, ಮಟನ್, ಚಿಕನ್, ಬರೀ ನಾಟಿ ನಾಟಿ ನಾಟಿ. ಸರಿ, ಇವಾಗ ಮನೆಗೆ ಹೋಗೋಣ ಅಷ್ಟೇ. ಸೊ ಐಟಮ್ಸ್ ಎತ್ಕೋಬೇಕು, ನನ್ನ ಮೈಕೆಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು. ಬ್ರೂನೋದಾ ತಗೋಬೇಕು. ಕವರಲ್ಲಿ ಕವರ್ ಅಂಕಲ್ ಬೇರೆದಕ್ಕೆ ಅಂಕಲ್ ಗೊಡ್ಡು ಅಂಕಲ್ದು ಚಪ್ಪಲಿ ಹಾಕೊಂಡ್ರು ಅದ್ರೊಳಗಡೆ. ಇವಾಗ ಲೇಟ್ ಮಾಡಿದ್ರೆ ನಮ್ಮಪ್ಪ ಬೈತಾರೆ. ಚಲ್ದೆ ನಾನು ಇದೇ ಮಾಡೋದು, ಇದೇ ಕೆಲಸ. ಇವಾಗ ಮನೆಗೆ ಬಂದ್ವಿ. ಸೊ ನಾನು ಬರ್ತಾ ಅಂತೂ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ದೆ, ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ರು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Meet you up in my next vlog. Until then, take care. Bye-bye.